ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಈಗ ವಾದ ವಿವಾದಗಳು ಸೃಷ್ಟಿಯಾಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸಾಂಪ್ರದಾಯಿಕ ಕೋಳಿ ಅಂಕಗಳು ನಡೀತಾ ಇದೆ. ಆದರೆ ಇದೀಗ ಈ ಸಾಂಪ್ರದಾಯಿಕ ಕೋಳಿ ಅಂಕಗಳಿಗೂ ಕೂಡ ತಡೆ ಬಂದಿರುವಂಥದ್ದು. ಅಂದರೆ ಸರ್ಕಾರದ ಗೃಹ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ತಡೆ ಬಂದಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಮಂಗಳೂರು ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರಿದ್ದಾರೆ. ಸರ್, ಈ ಅನೇಕ ವರ್ಷಗಳಿಂದ ಇತಿಹಾಸ ಪ್ರಸಿದ್ಧ ಸಾಂಪ್ರದಾಯಿಕ ಕೋಳಿ ಅಂಕಗಳು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಅವಿಭಾಜಿತ ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇದೆ. ಆದ್ರೆ ಇದೀಗ ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೋಸ್ಕರ ಸರ್ ಈ ವಿರೋಧ? ಒಟ್ಟಾರೆ ನಾನು ಹೇಳಬೇಕು ಅಂತೇಳಿ ಆದರೆ, ಕಳೆದ ಸಾವಿರಾರು ವರ್ಷಗಳಿಂದ ದೈವಸ್ಥಾನದಲ್ಲಿ ನಮ್ಮ ತುಳುನಾಡಿನ ವಿಶೇಷವಾದಂಥ ಭಕ್ತಿಯ ಸಂಕೇತ ದೈವದ ಕೋಲ ನೇಮೋತ್ಸವದ ಸಂದರ್ಭದಲ್ಲಿ ಕೋಳಿಯ ಅಂಕವನ್ನು ಮಾಡುವಂಥದ್ದು ಪ್ರತಿದಿನ ನಮ್ಮ ಹಿರಿಯ ಕಾಲದಿಂದ ಆದಂಥದ್ದು. ಹಾಗಿರುವಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಪೊಲೀಸ್ ಇಲಾಖೆಯವರು ಈ ರೀತಿಯ ಕೋಳಿ ಅಂಕವನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ಮಾಡ್ತಾರೆ ಅಂತೇಳಿ ಆದರೆ, ಅದು ಕೂಡ ಹಿಂದೂ ದೇವರ, ಹಿಂದೂ ದೈವದ, ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ಕೊಡ್ತದೆ ಅಂತೇಳಿ ಆದರೆ, ಈಗ ಕಾನೂನನ್ನು ತೋರಿಸ್ಕೊಂಡು ಅದನ್ನು ನಿಲ್ಲಿಸುವಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತೇಳಿ ಆದರೆ, ನಾವು ಕೂಡ ಸರ್ಕಾರವನ್ನು ಆಡಳಿತ ಮಾಡಿದ್ದೇವೆ. ನಮ್ಮ ಆಡಳಿತದ ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ಘಟನೆಗಳಾಗದ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೇವೆ. ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರು ಹೇಳ್ತಾರೆ, ನಮ್ಮ ತುಳುನಾಡಿನ ಸಂಸ್ಕೃತಿ ವಿಚಾರಗಳಿಗೆ ಯಾವುದೇ ತೊಂದರೆ ಆಗದಂತೆ ಕೋಳಿ ಅಂಕ ಇರ್ಬೋದು, ಕಮಳ ಇರ್ಬೋದು, ಅಥವಾ ಯಕ್ಷಗಾನ ಇರ್ಬೋದು, ಈ ರೀತಿಯ ಯಾವುದೇ ನಮ್ಮ ತುಳುನಾಡಿನ ವಿಚಾರಕ್ಕೆ ತೊಂದರೆ ಕೊಡಲ್ಲ, ಜೂಜು ಮಾತ್ರ ಇರಬಾರ್ದು, ನಾವು ಕೊಡ್ತೇವೆ ಅಂತ ಹೇಳುವಂಥ ರೀತಿಯ ದಿನೇಶ್ ಗುಂಡೂರಾವ್ ಅವರು 10 ಬಾರಿ ಹೇಳಿದ ನಂತರ ಕೂಡ ಪೊಲೀಸ್ ಇಲಾಖೆ ಈ ರೀತಿಯಲ್ಲಿ ಏಕಾಏಕಿ ಬಂದು ಆ ಧಾರ್ಮಿಕ ಚಿಂತನೆಗಳಿಗೆ ಅಡ್ಡಿ ಮಾಡ್ತದೆ ಅಂತೇಳಿ ಆದರೆ, ಕಾನೂನನ್ನು ಹಿಡ್ಕೊಂಡು ಅಡ್ಡಿ ಮಾಡ್ತದೆ ಅಂತೇಳಿ ಆದರೆ, ನಂಬಿಕೆಯ ಪ್ರಕಾರವಾಗಿ ಒಂದು ಕಡೆಯಲ್ಲಿ ಕಾನೂನು ಇರ್ಬೋದು ಅವ್ರದ್ದು, ಆದರೆ ನಮಗೆ ನಂಬಿಕೆಯೇ ಮುಖ್ಯ. ನಮ್ಮ ಭಾವನೆಗಳಿಗೆ ಹಲವಾರು ವರ್ಷಗಳಿಂದ ಬಂದಂಥ ಭಕ್ತಿಯೇ ಮುಖ್ಯ ನಮಗೆ. ಹಾಗಾಗಿ ನಾವು ಭಕ್ತಿ ಮತ್ತು ಭಾವನೆಯ ಪರವಾಗಿ ನಿಲ್ತೇವೆ. ಅದಕ್ಕಾಗಿ ಕಾಂಗ್ರೆಸ್ನ ಆಡಳಿತದಲ್ಲಿ ಈ ರೀತಿಯ ಹಿಂದೂ ಧಾರ್ಮಿಕ ವ್ಯವಸ್ಥೆಗಳಿಗೆ ಅಡ್ಡಿ ಮಾಡುವಂಥದ್ದು, ತಡೆ ಮಾಡುವಂಥದ್ದು, ಇದು ಅವರು ಆಡಳಿತದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಉಸ್ತುವಾರಿ ಸಚಿವರ ಭಾವನೆಗಳಿಗೂ ಉಸ್ತುವಾರಿ ಸಚಿವ ಮಾತಿಗೂ ಎಲ್ಲಿಯೂ ಒಳ್ಳೆ ರೀತಿಯ ಅವಕಾಶಗಳನ್ನು ಮಾಡ್ದಾಗ ಕೊಡ್ತಾ ಇರುವಂಥದ್ದು. ಅದನ್ನೆಲ್ಲ ಕಂಡಾಗ ಕಾಂಗ್ರೆಸ್ ಆಡಳಿತ ಮಾಡಲಿಕ್ಕೆ ಅವರು ಅನ್ಫಿಟ್ ಆದಂಥ ಪಾರ್ಟಿ ಅಂತ ಹೇಳುವ ರೀತಿಯಲ್ಲಿ ಇವತ್ತು ವ್ಯಕ್ತ ಆಗ್ತಾಯಿದೆ. ನಮ್ಮ ಜಿಲ್ಲೆಯಲ್ಲಿ ಸೌಂಡ್ ಪೊಲ್ಯೂಷನ್ ಅಂತ ಹೇಳುವ ರೀತಿಯಲ್ಲಿ ಇನ್ನೊಂದು ನಮ್ಮ ದೇವಸ್ಥಾನಗಳ ಸೌಂಡ್ ಸ್ಪೀಕರನ್ನು ತೆಗೆಯುವಂಥದ್ದು ನೋಡಿದರೆ, ಆ ಕಾನೂನು ಮಾತಾಡ್ತಾರೆ. ಕೇವಲ ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ನಿಮಗೆ ಸೌಂಡ್ ಇರ್ಬೋದು, ಕೋಳಿ ಅಂಕದಿರ್ಬೋದು, ಈ ರೀತಿಯ ನಿಮಗೆ ಕಾನೂನು ನೆನಪಾಗತ್ತಾ? ಒಂದೇ ದಿವಸ ಸಾವಿರಾರು ಹಾಡನ್ನು ಕತ್ತರಿಸುವಂಥ ವ್ಯವಸ್ಥೆಗಳಾದಾಗ ಅವಾಗ ನಿಮ್ಮ ಆ್ಯನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ ಎಲ್ಲಿ ಹೋಗುತ್ತೆ? ನಮ್ಮ ನಂಬಿಕೆಗೆ ತೊಂದರೆ ಆಗುವಂಥ ವಾತಾವರಣಗಳು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳುವಂಥದ್ದು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಕರಾವಳಿಯ ಉಸ್ತುವಾರಿ ಸಚಿವರಾದ್ಮೇಲೆ ಇಲ್ಲಿಯ ಕಲೆಗಳೇನಿದೆ ಅಂದರೆ ಯಕ್ಷಗಾನ ಆಗಿರ್ಬೋದು, ಕೋಳಿ ಅಂಕಗಳಾಗಿರ್ಬೋದು, ಕಂಬಳ ಆಗಿರ್ಬೋದು, ಇದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ. ಇದು ಹಿಂದೆ ಯಾವ ರೀತಿ ನಡೀತಾ ಇತ್ತು ಅದೇ ರೀತಿ ನಡೀತದೆ ಅಂತ ಹೇಳ್ತಾರೆ. ಆದರೆ ಇದೀಗ ಪೊಲೀಸರು, ಅವರ ಸರ್ಕಾರ ಇದ್ದಂತಹ ಪೊಲೀಸರೇ ಅವರು ಈ ಕೋಳಿ ಅಂಕಗಳನ್ನು ನಿಲ್ಲಿಸುವಂಥದ್ದು, ಯಕ್ಷಗಾನದಲ್ಲಿ ಸೌಂಡನ್ನು ಕಮ್ಮಿ ಮಾಡುವಂಥದ್ದು, ಇದೆಲ್ಲ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ನಾನು ಅದೇ ಈಗಾಗಲೇ ಹೇಳಿದ್ದು, ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಕ್ಕೆ, ನಮ್ಮ ಧಾರ್ಮಿಕ ನಂಬಿಕೆಗೆ ಈ ಕಾನೂನು ಅಂತ ಹೇಳುವಂಥದ್ದು ಹಿಡ್ಕೊಂಡು ಈ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಈ ರೀತಿ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ಇದು ಕಾಂಗ್ರೆಸ್ನವರು ಹಿಂದೂಗಳಿಗೆ, ನಮ್ಮ ಧಾರ್ಮಿಕ ನಂಬಿಕೆಗೆ ತೊಂದರೆ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಬೇರೆ ಧರ್ಮದ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸೌಂಡ್ ಸಿಸ್ಟಮ್ ಉಪಯೋಗ ಮಾಡ್ತಾರೆ. ಇವತ್ತಿನ ತನಕ ಈ ಪೊಲೀಸ್ ಇಲಾಖೆಗೆ ದಮ್ಮಿದೆಯಾ ಅದನ್ನು ಹೋಗಿ ತಡೆಯುವಂಥದ್ದು? ಅಲ್ಲಿ ಕೂಡ ಕಾನೂನು ಉಲ್ಲಂಘನೆ ಆಗ್ತಾ ಇದೆಯಲ್ಲ. ಒಂದೇ ದಿವಸ ಸಾವಿರಾರು ಹಾಡನ್ನು ಕೊಂದು ತಮ್ಮ ಹಬ್ಬಗಳನ್ನು ಆಚರಣೆ ಮಾಡುವಾಗ ಅವಾಗ ಕೂಡ ಆ್ಯನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ ಬರುತ್ತಲ್ಲ. ಹಿಂದೂಗಳಿಗೆ ಮಾತ್ರ ಇದು ಯಾಕೆ ಅಂತ ಹೇಳುವಂಥದ್ದು. ಅದಕ್ಕಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ನಮ್ಮ ಭಾವನೆಗೆ ವಿರೋಧ ಮಾಡುವಂಥ ಸರ್ಕಾರ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಒಪ್ಪಲ್ಲ. ಎಲ್ಲಿಯೂ ಕೂಡ ಜೂಜು ಮಾಡದೇ ಇರುವಾಗ ತಡಿಬೇಕಾದದ್ದು ಪೊಲೀಸರ ಕೆಲಸ. ತಡೀರಿ. ನಾನು ಒಂದು ಮಾತನ್ನು ಕೇಳ್ತೇನೆ, ಇವತ್ತು ರಸ್ತೆಯಲ್ಲಿ ಸಾವಿರಾರು ಘಟನೆಗಳಾಗತ್ತೆ, ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ರಸ್ತೆಯನ್ನು ಮುಚ್ಚಬೇಕು ಅಂತ ಹೇಳುವಂಥ ಮೂರ್ಖರು ಇವರು. ನಾನು ಅದಕ್ಕೆ ಹೇಳ್ತೇನೆ, ಇದು ನಮ್ಮ ಆಡಳಿತದಲ್ಲಿ
ಕಳೆದ 3.5 ವರ್ಷ ನಾವು ಆಡಳಿತ ಮಾಡಿದ್ದೇವೆ. ಒಂದಾದರೂ 2 ಜಿಲ್ಲೆಗಳಲ್ಲಿ ಈ ರೀತಿಯ ಘಟನೆಗಳಾಗಿದೆಯಾ ನೋಡಿ. ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಹೇಗೆ ಆಡಳಿತ ಮಾಡಬೇಕು, ಇದು ನಮ್ಗೆ ಗೊತ್ತಿದೆ. ನಾವು ಮಾಡಿದ್ದೇವೆ. ನಮ್ಮ ನಂಬಿಕೆಗೆ ವಾತಾವರಣ ಕಡೆ ಧಕ್ಕೆ ಬರದಾಗೆ ನಾವು ನೋಡ್ಕೊಂಡಿದ್ದೇವೆ. ಇದನ್ನು ನೋಡ್ಕೊಡ್ಬೇಕಾದದ್ದು ಕಾಂಗ್ರೆಸ್ನ ಆಡಳಿತದ ಅವರ ಜವಾಬ್ದಾರಿ. ಸರಿ, ಒಂದು ಕಡೆ ಪೊಲೀಸ್ ಇಲಾಖೆ ಹೇಳುವಂಥದ್ದು ಈ ಕೋಳಿ ಅಂಕದಲ್ಲಿ ಜೂಜುಗಳು ನಡೀತದೆ, ಅಂದ್ರೆ ಹಣದ ವ್ಯವಹಾರಗಳಾಗುತ್ತೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದನ್ನು ನಿಲ್ಲಿಸಬೇಕು ಅಂತ. ಆದರೆ ಇಂದಿನಿಂದಲೂ ಕರಾವಳಿ ಭಾಗದಲ್ಲಿ ಸಾಂಪ್ರದಾಯಿಕವಾಗಿ ಕೋಳಿ ಅಂಕಗಳು ನಡೀತಾ ಬರುತ್ತೆ. ನಿಮ್ದು ಈಗ ಅಂದ್ರೆ ಬಿಜೆಪಿ ಅವರ ನಿಲುವು ಏನು? ಕೋಳಿ ಅಂಕದಲ್ಲಿ ಜೂಜು ಅಂದ್ರೆ ಜೂಜು ಆಗದ ಹಾಗೆ ಕೋಳಿ ಅಂಕ ನಡೆಯುವ ರೀತಿಯಲ್ಲಿ ಮಾಡಿದ್ರೆ ಓಕೆ ಅಂತ ಹೇಳುವಂತ ಸರ್ಕಾರಕ್ಕೆ ನೀವೇನು ಮನವಿ ಮಾಡ್ತೀವಿ? ನಾನು ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡೋದು, ಭಾರತೀಯ ಜನತಾ ಪಾರ್ಟಿ ಜೂಜನ್ನು ಮಾಡಿ ಅಂತೇಳಿ ಎಲ್ಲೂ ಹೇಳಲ್ಲ. ಭಾರತೀಯ ಜನತಾ ಪಾರ್ಟಿ ಜೂಜನ್ನು ಮಾಡಿಕೊಂಡು ನೀವು ಈ ಕೋಳಿ ಅಂಕ ಇರ್ಬೋದು, ಇನ್ನಿತರ ಯಾವುದೇ ರೀತಿಯ ಸಾಂಪ್ರದಾಯಿಕ ಕಲೆಯನ್ನು ಮಾಡಿಕೊಳ್ಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತದ್ದು ಹೇಳಲ್ಲ. ನಾನು ಹೇಳುವಂಥದ್ದು ಜೂಜಿಲ್ಲದೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ಕಾಂಗ್ರೆಸ್ ಆಡಳಿತ ಅದನ್ನು ಕೊಡಬೇಕು ಅಂತ ಹೇಳೋದು ನಾವು ಹೇಳುವಂಥದ್ದು. ಹಾಗಾಗಿ ಆಡಳಿತದಲ್ಲಿ ಯಾವುದೇ ಕಾನೂನುಗಳಿರ್ಬೋದು, ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯನ ಉಳಿಸ್ಕೊಳ್ತಾ ಯಾವುದೇ ರೀತಿಯ ಜೂಜು ಮತ್ತು ಇನ್ನಿತರ ವ್ಯವಸ್ಥೆಗಳಿಗೆ ಅವಕಾಶ ಕೊಡದೆ ಅದೇ ಪೊಲೀಸರ ಕೆಲಸ ಸ್ವಾಮಿ. ಆ ಪೊಲೀಸರು ಅದನ್ನು ಮಾಡಬೇಕು. ಜೂಜಿಲ್ಲದೆ ಆ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ಅವ್ರದ್ದು. ಎಲ್ಲೋ ಜೂಜಾಗುತ್ತೆ ಅಂತೇಳಿ ಕೋಳವಂಕನ್ನು ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ಹಾಗಾದರೆ ಪೊಲೀಸ್ ಸ್ಟೇಷನಲ್ಲಿ ಭ್ರಷ್ಟಾಚಾರ ಆಗುತ್ತೆ, ಪೊಲೀಸ್ ಸ್ಟೇಷನ್ಗೆ ಬೀಗ ಹಾಕ್ಬಿಡೋದಾ? ಭ್ರಷ್ಟಾಚಾರ ಆಗದಾಗೆ ನೋಡ್ಕೊಳ್ಬೇಕಾದಂಥ ಇಲಾಖೆ ಜವಾಬ್ದಾರಿಗಳು ಸರ್ಕಾರದ ಆಡಳಿತ ಪಕ್ಷಗಳ ಜವಾಬ್ದಾರಿಗಳು. ಅದನ್ನು ಮಾಡಲಿಕ್ಕೆ ಈ ಕಾಂಗ್ರೆಸ್ನ ಶಾಸಕರುಗಳಿಗೆ, ಈ ಕಾಂಗ್ರೆಸ್ನ ನಾಯಕರುಗಳಿಗೆ ದಮ್ಮಿಲ್ಲ ಅಂತ ನಾನು ಹೇಳ್ತೇನೆ. ವಿಷ್ಣು ಶಾಸಕ ವೇದವ್ಯಾಸ ಕಾಮತ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದೊಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.